ರಾಜ್ಯದಲ್ಲಿ ಒಂದು ಕುರ್ಚಿ ಮೂವರ ಪವರ್ ಪ್ಲೇ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಿನ್ನೆವರೆಗೂ ಸಿಎಂ ಹಾಗೆ ಡಿಸಿಎಂ ನಡುವೆ ಮಾತ್ರ ಇದ್ದ ಕುರ್ಚಿ ಕಾಳಗದಲ್ಲಿ ಇವತ್ತು ಪರಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕುರ್ಚಿ ಇಬ್ಬರ ಕಿತ್ತಾಟ, ಮೂವರು ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ? ಸದ್ಯಕ್ಕೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಅತಿ ಶೀಘ್ರದಲ್ಲಿ ಹೊರಬರಲಿ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಕೂಡ ಇದೆ. ಕಾಂಗ್ರೆಸ್ನ ಶಾಸಕರು ಸಚಿವರಲ್ಲಿ ಟೆನ್ಷನ್ ಸಹಜವಾಗಿ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿವಾಸ, ಇದರ ಜೊತೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ, ಸಿದ್ದರಾಮಯ್ಯನವರ ಮನೆಯಲ್ಲಿ ಆಪ್ತ ಶಾಸಕ ಸಚಿವರ ಸಭೆ ನಡೀತಾ ಇದೆ. ಆತ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅಂಟಮಾಸ್ ತಂತ್ರಗಾರಿಕೆ ಮುಂದುವರೆಸಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕೀಯದ ಮೂರು ಪವರ್ ಸೆಂಟರ್ಗಳು ಅದರ ಸುತ್ತ ನಡೀತಿರುವ ಚಟುವಟಿಕೆಯನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ಬೆಳಗಿನಿಂದಲೂ ಕೂಡ ಶಾಸಕರು ಸಚಿವರ ದಂಡೆ ಆಗಮಿಸ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಮಹತ್ವದ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೂ ಕೂಡ ಶಾಸಕರು ನಾಯಕರು ನಿರಂತರವಾಗಿ ಆಗಮಿಸುತ್ತಲೇ ಇದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣದ ಮೂರು ಪವರ್ ಸೆಂಟರ್ಗಳು ಇದೀಗ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿಗಳ ನಿವಾಸ ಹಾಗೆ ಖರ್ಗೆ ನಿವಾಸ ಅನ್ನೋ ರೀತಿಯಲ್ಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳ ದಂಡೆ ಆಗಮಿಸ್ತಾ ಇದೆ. ಹಿರಿಯ ಶಾಸಕರಾದ ರಘುಮೂರ್ತಿ, ಗೋವಿಂದಪ್ಪ ಆಗಮಿಸಿದ್ದಾರೆ. ಇವರ ಜೊತೆಯಲ್ಲೇ ಮಾಜಿ ಸಂಸದ ಚಂದ್ರಪ್ಪ ಕೂಡ ಆಗಮಿಸಿದ್ದಾರೆ. ಸಚಿವ ಸ್ಥಾನ ಕೇಳೋಕೆ ಆಗಮಿಸುತ್ತಿದ್ದಾರೆ ಹಿರಿಯ ಶಾಸಕರು. ಮತ್ತೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋಕೆ ಸಚಿವರು ಸರ್ಕಸ್ ಅನ್ನ ಮುಂದುವರೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಹದೇವಪ್ಪ, ವೆಂಕಟೇಶ್ ಹಾಗೆ ಹೆಬ್ಬಾಳ್ಕರ್ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಏಕಕಾಲದಲ್ಲಿ ನಮ್ಮ ಮೂವರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಸವರಾಜ್ ಹಾಗೆ ಚಂದ್ರಶೇಖರ್ ಮೂರು ರಾಜಕೀಯ ಪವರ್ ಸೆಂಟರ್ಗಳ ಬಳಿಯಿಂದಲೇ ಅಲ್ಲಾಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ರನ್ನ ನಾನು ಮೊದಲಿಗೆ ಸಂಪರ್ಕ ಮಾಡ್ತೀನಿ. ಬಸವರಾಜ, ಮೂರು ಪವರ್ ಸೆಂಟರ್ಗಳಲ್ಲೂ ಕೂಡ ಮಹತ್ವದ ಮಾತುಕತೆಗಳು. ತಾವಿರೋ ಜಾಗದಲ್ಲಿ ಸದ್ಯಕ್ಕೆ ಯಾವೆಲ್ಲ ನಾಯಕರಿದ್ದಾರೆ, ಯಾವ ರೀತಿ ಮಾತುಕತೆ ನಡೀತಾ ಇದೆ? ಖಂಡಿತ ಸ್ಮಿತಾ, ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಅದರಲ್ಲೂ ಪವರ್ ಸೆಂಟರ್ಗಳು ಈಗ ಉದ್ಭವಿಸಿರ್ತಕ್ಕಂಥದ್ದನ್ನ ಗಮನಿಸಿರಬಹುದು ನೀವು. ಸಿಎಂ ಸಿದ್ದರಾಮಯ್ಯ ಅವರ ಮನೆ ಕಡೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಸಚಿವರು ಹೋಗ್ತಾ ಇದ್ರೆ, ಇನ್ನೊಂದು ಡಿಸಿಎಂ ಮನೆಗೂ ಕೂಡ ಸಚಿವರು ಶಾಸಕರು ಬರ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದವರೇ ಆಗಿರತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಅವರನ್ನು ಭೇಟಿ ಮಾಡದಿರ್ತಕ್ಕಂತಹ ಶಾಸಕರ ಸಚಿವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಪ್ರತಿದಿನಾನೂ ಕೂಡ ಶಾಸಕರು ಸಚಿವರು ಬಂದು ಭೇಟಿ ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಹಲವು ಸಚಿವರು ಕೂಡ ಬಂದಿದ್ದಾರೆ. ಮಹದೇವಪ್ಪನವರು ಇರಬಹುದು, ಕೆ ವೆಂಕಟೇಶ್ ಇರಬಹುದು, ಹೆಬ್ಬಾಳ್ಕರ್ ಇರಬಹುದು, ಇವರು ಸಚಿವರು ಬಂದಿದ್ದಾರೆ, ಈಗಷ್ಟೇ ಆಗಮಿಸಿದ್ದಾರೆ. ಇದ್ರ ಜೊತೆಗೆ ಸಚಿವಾಕಾಂಕ್ಷಿಗಳಾದಂತಹ ಚಳಕರ ರಘುಮೂರ್ತಿ ಅವರು ಮತ್ತು ಗೋವಿಂದಪ್ಪನವರು ಕೂಡ ಆಗಮಿಸಿದ್ದಾರೆ. ಇನ್ನಷ್ಟು ಜನ ಶಾಸಕರು ಸಚಿವರು ಕೂಡ ಆಗಮಿಸುವಂತ ಸಾಧ್ಯತೆಗಳು ಇಲ್ಲಿ ಗೋಚರಿಸ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಒಂದು ಸಚಿವರು ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ರೀಶಫಲ್ ಆದ್ರೆ ತಮ್ಮ ಸ್ಥಾನ ಹೋಗುತ್ತೆ ಅನ್ನುವಂತ ಒಂದು ಭಯದಲ್ಲಿ ಈ ಮೂರು ಸಚಿವರು ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಹೆಬ್ಬಾಳ್ಕರ್ ಅವರ ಇಲಾಖೆ ಕಾರ್ಯಕ್ರಮ ಅಂದ್ರೆ ಅಂಗನವಾಡಿಗಳು 50 ವರ್ಷ ಆಗಿದೆ ರಾಜ್ಯದಲ್ಲಿ ಬಂದು, ಅದಕ್ಕೆ ಒಂದು ಕಾರ್ಯಕ್ರಮ ಇದೆ 28ಕ್ಕೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸುವ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಒಂದು ಮನವಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಬರ್ತಾರಾ ಬರಲ್ವಾ ಅನ್ನುವಂತ ಒಂದಷ್ಟು ಸ್ಪಷ್ಟನೆ ಕೂಡ ಪಡೆಯೋಕೆ ಹೆಬ್ಬಾಳ್ಕರ್ ಅವರು ಆಗಮಿಸಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಶಾಸಕರು ಕೂಡ
ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋ ಕಾರಣಕ್ಕಾಗಿ ಅವರು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಖರ್ಗೆ ಅವರಿಗೆ ಭೇಟಿ ಮಾಡಿ ಮನವಿ ಮಾಡೋಕೆ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ಆಗಮಿಸಿರೋ ಕಾರಣಕ್ಕಾಗಿ ಇನ್ನು ಖರ್ಗೆ ಅವರ ಭೇಟಿ ಆಗಿಲ್ಲ. ಖರ್ಗೆ ಅವರು ಮನೆಯಲ್ಲಿ ಇದ್ದಾರೆ. ನಿನ್ನೆ ಸಾಕಷ್ಟು ಹೊತ್ತು ಸಿಎಂ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ಸಾಕಷ್ಟು ನಾಯಕರು ಕೂಡ ಆ ಸಂದರ್ಭದಲ್ಲಿ ಆಗಮಿಸಿದ್ರು. ಆದ್ರಿಂದ ಈ ಖರ್ಗೆ ಅವರು ಇನ್ನೂ ಕೂಡ ಯಾರನ್ನು ಭೇಟಿ ಮಾಡಿಲ್ಲ. ಈಗ ಆಗಮಿಸಿರೋದ್ರಿಂದ ಇನ್ನಷ್ಟು ಹೊತ್ತು ಕಾದ ಬಳಿಕ ಖರ್ಗೆ ಅವರು ಬರ್ತಾರೆ. ಆ ನಂತರ ಇನ್ನಷ್ಟು ಸಚಿವರು ಶಾಸಕರು ಖರ್ಗೆ ನಿವಾಸಕ್ಕೆ ಆಗಮಿಸಿ ತಮ್ಮ ತಮ್ಮ ಸ್ಥಾನಗಳನ್ನ ಉಳಿಸಿಕೊಳ್ಳುವಂತದ್ದು ಮತ್ತು ತಮ್ಮ ಹೊಸದಾಗಿ ಆಕಾಂಕ್ಷಿಗಳಿರತಕ್ಕಂಥವ್ರ ಸ್ಥಾನವನ್ನ ಪಡೆಯುವ ನಿಟ್ಟಿನಲ್ಲಿ ಖರ್ಗೆ ಅವರ ಮನೆಗೆ ಎಡ್ತಾಗ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ 3 ಪವರ್ ಸೆಂಟರ್ಗಳಾಗಿದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಸೇರಿದಂತೆ ಶಾಸಕರು, ನಾಯಕರು, ಮುಖಂಡರು ಬರ್ತಾ ಇದ್ದಾರೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಬಸವರಾಜ್. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೂಡ ನೇರ ಸಂಪರ್ಕ. ರಾಜ್ಯದಲ್ಲಿ ಒಂದು ಕುರ್ಚಿ 3 ಪವರ್ ಪ್ಲೇ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಿನ್ನೆವರೆಗೂ ಸಿಎಂ ಹಾಗೆ ಡಿಸಿಎಂ ನಡುವೆ ಮಾತ್ರ ಇದ್ದ ಕುರ್ಚಿ ಕಾಳಗದಲ್ಲಿ ಇವತ್ತು ಪರಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ? ಸದ್ಯಕ್ಕೆ ಈ 2 ಪ್ರಶ್ನೆಗಳಿಗೆ ಉತ್ತರ ಅತಿ ಶೀಘ್ರದಲ್ಲಿ ಹೊರಬರಲಿ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಕೂಡ ಇದೆ. ಕಾಂಗ್ರೆಸ್ನ ಶಾಸಕರು, ಸಚಿವರಲ್ಲಿ ಟೆನ್ಷನ್ ಸಹಜವಾಗಿ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿವಾಸ, ಇದರ ಜೊತೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ, ಸಿದ್ದರಾಮಯ್ಯನವರ ಮನೆಯಲ್ಲಿ ಆಪ್ತ ಶಾಸಕ ಸಚಿವರ ಸಭೆ ನಡೀತಾ ಇದೆ. ಆತ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅಂಟಮಾಸ್ ತಂತ್ರಗಾರಿಕೆ ಮುಂದುವರೆಸಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕೀಯದ 3 ಪವರ್ ಸೆಂಟರ್ಗಳು ಅದರ ಸುತ್ತ ನಡೀತಿರುವ ಚಟುವಟಿಕೆಯನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ಬೆಳಗಿನಿಂದಲೂ ಕೂಡ ಶಾಸಕರು, ಸಚಿವರ ದಂಡೆ ಆಗಮಿಸ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಮಹತ್ವದ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಶಾಸಕರು, ನಾಯಕರು ನಿರಂತರವಾಗಿ ಆಗಮಿಸುತ್ತಲೇ ಇದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣದ 3 ಪವರ್ ಸೆಂಟರ್ಗಳು ಇದೀಗ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿಗಳ ನಿವಾಸ ಹಾಗೆ ಖರ್ಗೆ ನಿವಾಸ ಅನ್ನೋ ರೀತಿಯಲ್ಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳ ದಂಡೆ ಆಗಮಿಸ್ತಾ ಇದೆ. ಹಿರಿಯ ಶಾಸಕರಾದ ರಘುಮೂರ್ತಿ, ಗೋವಿಂದಪ್ಪ ಆಗಮಿಸಿದ್ದಾರೆ. ಇವರ ಜೊತೆಯಲ್ಲೇ ಮಾಜಿ ಸಂಸದ ಚಂದ್ರಪ್ಪ ಕೂಡ ಆಗಮಿಸಿದ್ದಾರೆ. ಸಚಿವ ಸ್ಥಾನ ಕೇಳೋಕೆ ಆಗಮಿಸುತ್ತಿದ್ದಾರೆ ಹಿರಿಯ ಶಾಸಕರು. ಮತ್ತೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋಕೆ ಸಚಿವರು ಸರ್ಕಸ್ ಅನ್ನ ಮುಂದುವರೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಹದೇವಪ್ಪ, ವೆಂಕಟೇಶ್ ಹಾಗೆ ಹೆಬ್ಬಾಳ್ಕರ್ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಏಕಕಾಲದಲ್ಲಿ ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಸವರಾಜ್ ಹಾಗೆ ಚಂದ್ರಶೇಖರ್ 3 ರಾಜಕೀಯ ಪವರ್ ಸೆಂಟರ್ಗಳ ಬಳಿಯಿಂದಲೇ ಅಲ್ಲಾಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ರನ್ನ ನಾನು ಮೊದಲಿಗೆ ಸಂಪರ್ಕ ಮಾಡ್ತೀನಿ. ಬಸವರಾಜ, 3 ಪವರ್ ಸೆಂಟರ್ಗಳು, 3 ಪವರ್ ಸೆಂಟರ್ಗಳಲ್ಲೂ ಕೂಡ ಮಹತ್ವದ ಮಾತುಕತೆಗಳು. ತಾವಿರೋ ಜಾಗದಲ್ಲಿ ಸದ್ಯಕ್ಕೆ ಯಾವೆಲ್ಲ ನಾಯಕರಿದ್ದಾರೆ, ಯಾವ ರೀತಿ ಮಾತುಕತೆ ನಡೀತಾ ಇದೆ? ಖಂಡಿತ ಸ್ಮಿತಾ, ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಅದರಲ್ಲೂ ಪವರ್ ಸೆಂಟರ್ಗಳು ಈಗ ಉದ್ಭವಿಸಿರ್ತಕ್ಕಂಥದ್ದನ್ನ ಗಮನಿಸಿರಬಹುದು ನೀವು. ಸಿಎಂ ಸಿದ್ದರಾಮಯ್ಯ ಅವರ ಮನೆ ಕಡೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು, ಸಚಿವರು ಹೋಗ್ತಾ ಇದ್ದಾರೆ. ಇನ್ನೊಂದು ಡಿಸಿಎಂ ಮನೆಗೂ ಕೂಡ ಸಚಿವರು, ಶಾಸಕರು ಬರ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದವರೇ ಆಗಿರತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ
ಅವರು ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಅವರನ್ನು ಭೇಟಿ ಮಾಡದಿರ್ತಕ್ಕಂತಹ ಶಾಸಕರ ಸಚಿವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಪ್ರತಿದಿನಾನೂ ಕೂಡ ಶಾಸಕರು ಸಚಿವರು ಬಂದು ಭೇಟಿ ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಹಲವು ಸಚಿವರು ಕೂಡ ಬಂದಿದ್ದಾರೆ. ಮಹದೇವಪ್ಪನವರು ಇರಬಹುದು, ಕೆ ವೆಂಕಟೇಶ್ ಇರಬಹುದು, ಹೆಬ್ಬಾಳ್ಕರ್ ಇರಬಹುದು, ಇವರು ಸಚಿವರು ಬಂದಿದ್ದಾರೆ, ಈಗಷ್ಟೇ ಆಗಮಿಸಿದ್ದಾರೆ. ಇವ್ರ ಜೊತೆಗೆ ಸಚಿವ ಆಕಾಂಕ್ಷಿಗಳಾದಂತಹ ಚಳ್ಳಕೆರೆ ರಘುಮೂರ್ತಿ ಅವರು ಮತ್ತು ಗೋವಿಂದಪ್ಪನವರು ಕೂಡ ಆಗಮಿಸಿದ್ದಾರೆ. ಇನ್ನಷ್ಟು ಜನ ಶಾಸಕರು ಸಚಿವರು ಕೂಡ ಆಗಮಿಸುವಂತ ಸಾಧ್ಯತೆಗಳು ಇಲ್ಲಿ ಗೋಚರಿಸ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಒಂದು ಸಚಿವರು ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ರೀಶಫಲ್ ಆದ್ರೆ ತಮ್ಮ ಸ್ಥಾನ ಹೋಗುತ್ತೆ ಅನ್ನುವಂತ ಒಂದು ಭಯದಲ್ಲಿ ಈ 3 ಸಚಿವರು ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಎಐಸಿಸಿ ಅಧ್ಯಕ್ಷರಾಗಿ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಹೆಬ್ಬಾಳ್ಕರ್ ಅವರ ಇಲಾಖೆ ಕಾರ್ಯಕ್ರಮ ಅಂದ್ರೆ ಅಂಗನವಾಡಿಗಳು 50 ವರ್ಷ ಆಗಿದೆ ರಾಜ್ಯದಲ್ಲಿ ಬಂದು ಅದಕ್ಕೆ ಒಂದು ಕಾರ್ಯಕ್ರಮ ಇದೆ 28ಕ್ಕೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸುವ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಒಂದು ಮನವಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಬರ್ತಾರಾ ಬರಲ್ವಾ ಅನ್ನುವಂತ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಪಡೆಯೋಕೆ ಹೆಬ್ಬಾಳ್ಕರ್ ಅವರು ಆಗಮಿಸಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋ ಕಾರಣಕ್ಕಾಗಿ ಅವರು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಖರ್ಗೆ ಅವರಿಗೆ ಭೇಟಿ ಮಾಡಿ ಮನವಿ ಮಾಡೋಕೆ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ಆಗಮಿಸಿರೋ ಕಾರಣಕ್ಕಾಗಿ ಇನ್ನು ಖರ್ಗೆ ಅವರ ಭೇಟಿ ಆಗಿಲ್ಲ. ಖರ್ಗೆ ಅವರು ಮನೆಯಲ್ಲಿ ಇದ್ದಾರೆ. ನಿನ್ನೆ ಸಾಕಷ್ಟು ಹೊತ್ತು ಸಿಎಂ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ಸಾಕಷ್ಟು ನಾಯಕರು ಕೂಡ ಆ ಸಂದರ್ಭದಲ್ಲಿ ಆಗಮಿಸಿದ್ರು. ಆದ್ರಿಂದ ಈ ಖರ್ಗೆ ಅವರು ಇನ್ನೂ ಕೂಡ ಯಾರನ್ನು ಭೇಟಿ ಮಾಡಿಲ್ಲ. ಈಗ ಆಗಮಿಸಿರೋದ್ರಿಂದ ಇನ್ನಷ್ಟು ಹೊತ್ತು ಕಾದ ಬಳಿಕ ಖರ್ಗೆ ಅವರು ಬರ್ತಾರೆ. ಆ ನಂತರ ಇನ್ನಷ್ಟು ಸಚಿವರು ಶಾಸಕರು ಖರ್ಗೆ ನಿವಾಸಕ್ಕೆ ಆಗಮಿಸಿ ತಮ್ಮ ತಮ್ಮ ಸ್ಥಾನಗಳನ್ನ ಉಳಿಸಿಕೊಳ್ಳುವಂತದ್ದು ಮತ್ತು ತಮ್ಮ ಹೊಸದಾಗಿ ಆಕಾಂಕ್ಷಿಗಳಿರ್ತಕ್ಕಂಥವ್ರ ಸ್ಥಾನವನ್ನ ಪಡೆಯುವ ನಿಟ್ಟಿನಲ್ಲಿ ಖರ್ಗೆ ಅವರ ಮನೆಗೆ ಎಡ್ತಾಗ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ 3 ಪವರ್ ಸೆಂಟರ್ಗಳಾಗಿದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಸೇರಿದಂತೆ ಶಾಸಕರು, ನಾಯಕರು, ಮುಖಂಡರು ಬರ್ತಾ ಇದ್ದಾರೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ಬಸವರಾಜ್. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್